ನಾನ್ ಹೇಳಿದ್ದು ಅರ್ಥನೇ ಆಗ್ಲಿಲ್ವಾ? ಅಥವಾ ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಿ? ಈ ಮಾತುಗಳನ್ನ ನಾವು ಎಷ್ಟು ಸರಿ ಕೇಳಿರ್ತೀವಿ ಅಲ್ವಾ? ಈ ಫ್ರಸ್ಟ್ರೇಷನ್ ನಮ್ಮೆಲ್ರಿಗೂ ಆಗಿರುತ್ತೆ. ಯಾಕೆ ಹೀಗಾಗತ್ತೆ? ಬನ್ನಿ, ಈ ತಪ್ಪು ತಿಳುವಳಿಕೆಗಳ ಹಿಂದಿರೋ ಕಾರಣಗಳನ್ನ ಇವತ್ತು ನೋಡೋಣ. ಸರಿ, ಒಂದು ಸಿಂಪಲ್ ಪ್ರಶ್ನೆ. 10, 11, 12 ಆದ್ಮೇಲೆ ಯಾವ ನಂಬರ್ ಬರುತ್ತೆ? ಯೋಚನೆ ಮಾಡಿ, ನಿಮ್ಮ ಉತ್ತರ ರೆಡಿ ಇಟ್ಕೊಳ್ಳಿ. 13 ಅಲ್ವಾ? 100ಕ್ಕೆ 90 ಜನ ಇದೇ ಉತ್ತರ ಅಂದ್ಕೊಂಡಿರ್ತೀರಾ. ಲಾಜಿಕಲ್ ಆಗಿ ನೋಡಿದ್ರೆ ಇದೇ ಸರಿ. ಆದ್ರೆ ಒಂದ್ ನಿಮಿಷ, ಇದರ ಉತ್ತರ 1 ಅಂದ್ರೆ ಶಾಕ್ ಆಯ್ತಾ? ಇದು ಹೇಗೆ ಸಾಧ್ಯ ಅಂತ ನೋಡೋಣ ಬನ್ನಿ. ಆ ಉತ್ತರ ಹೇಗೆ ಸಾಧ್ಯ ಅಂದ್ರೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಅದನ್ನೇ ನಾವೀಗ ಮೊದಲು ನೋಡೋಣ. ಇಲ್ಲಿ ನೋಡಿ, ಸಿಂಪಲ್. ಟೀಚರ್ ಯೋಚನೆ ಮಾಡ್ತಾ ಇದ್ದಿದ್ದು ನಂಬರ್ ಲೈನ್ ಬಗ್ಗೆ. ಅಲ್ಲಿ 12 ಆದ್ಮೇಲೆ 13ನೇ ಬರ್ಬೇಕು. ಆದ್ರೆ ಸ್ಟೂಡೆಂಟ್ ತಲೆಯಲ್ಲಿದ್ದಿದ್ದು ಒಂದು ಗಡಿಯಾರ. ಗಡಿಯಾರದಲ್ಲಿ 12 ಗಂಟೆ ಆದ್ಮೇಲೆ ಬರೋದು 1 ಗಂಟೆ. ನೋಡಿ, ಇಬ್ಬರ ಲಾಜಿಕ್ಕು ಅವರವರ ಜಾಗದಲ್ಲಿ ಕರೆಕ್ಟೇ, ಆದ್ರೆ ಉತ್ತರ ಮಾತ್ರ ಬೇರೆ ಬೇರೆ. ಸರಿ, ಇನ್ನೊಂದು ಟ್ರೈ ಮಾಡೋಣವಾ? 30ನ್ನ ಅರ್ಧದಿಂದ ಭಾಗಿಸಿ 5 ಸೇರಿಸಿದ್ರೆ ಉತ್ತರ ಏನ್ ಬರಬಹುದು? ಸ್ವಲ್ಪ ಯೋಚನೆ ಮಾಡಿ. 20 ಅಂತ ಯೋಚನೆ ಬಂತಾ? ಹಾ, ಇದು ತುಂಬಾ ಕಾಮನ್ ಆಗಿ ಮಾಡುವಂತ ತಪ್ಪು. 30ರ ಅರ್ಧ 15 ಪ್ಲಸ್ 5 ಅಂದ್ರೆ 20. ಆದ್ರೆ ಪ್ರಶ್ನೆಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಈ ಉತ್ತರ ಬರುತ್ತೆ. ಸರಿಯಾದ ಉತ್ತರ 65. ಹೇಗೆ ಅಂತೀರಾ? 30ನ್ನ ಅರ್ಧದಿಂದ ಅಂದ್ರೆ 1/2 ಇಂದ ಭಾಗಿಸೋದು ಅಂದ್ರೆ ಅದನ್ನ 2ರಿಂದ ಗುಣಿಸ್ದ ಹಾಗೆ. ಸೊ 30 ಇಂಟು 2 ಅಂದ್ರೆ 60. ಅದಕ್ಕೆ 5 ಸೇರಿಸಿದ್ರೆ 65. ನೋಡಿ, ನಮ್ಮ ಫಸ್ಟ್ ಇಂಪ್ರೆಷನ್ ನಮ್ಮನ್ನ ಹೇಗೆ ದಾರಿ ತಪ್ಪಿಸ್ಬೋದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಈ ಲೆಕ್ಕಗಳ ತರಾನೇ ನಮ್ಮ ಮಾತುಕತೆಗಳಲ್ಲೂ ಕೂಡ ಹಿಡನ್ ಅಸಂಪ್ಷನ್ಸ್ ಅಂದ್ರೆ ಗುಪ್ತವಾದ ಊಹೆಗಳು ಇರ್ತವೆ. ನಮ್ಮ ನಡುವೆ ಆಗೋ ಎಷ್ಟೋ ಭಿನ್ನಾಭಿಪ್ರಾಯಗಳಿಗೆ ಇದೇ ಕಾರಣ. ಅದ್ಹೇಗೆ ಅಂತ ಈಗ ನೋಡೋಣ. ಈ ಗೋಲಿ ಕಥೆನೊಮ್ಮೆ ಕೇಳಿ. ಒಬ್ಬಮ್ಮ ಮಗನನ್ನ ಕೇಳ್ತಾರೆ, ನಾನ್ ನಿನಗೊಂದು ಗೋಲಿ ಕೊಟ್ಟೆ, ಆಮೇಲೆ ಇನ್ನೊಂದು ಕೊಟ್ಟೆ, ಈಗ ನಿನ್ನತ್ರ ಎಷ್ಟಿದೆ ಅಂತ. ಮಗ ಫುಲ್ ಕಾನ್ಫಿಡೆನ್ಸ್ನಲ್ಲಿ ಹೇಳ್ತಾನೆ 3 ಅಂತ. ತಾಯಿಗೆ ಶಾಕ್. 1+1 2 ತಾನೆ ಅಂತ ಯೋಚಿಸ್ತಾರೆ. ಆದ್ರೆ ಮಗನ ಲಾಜಿಕ್ ಬೇರೆನೇ ಇತ್ತು. ಯಾಕಂದ್ರೆ ಅವನ್ ಜೇಬಲ್ ಆಲ್ರೆಡಿ 1 ಗೋಲಿ ಇತ್ತು. ನೋಡಿ, ಈ ವಿಷಯ ಅಮ್ಮನಿಗೆ ಗೊತ್ತೇ ಇರ್ಲಿಲ್ಲ. ಹೀಗೆ ನಮಗ್ ಗೊತ್ತಿಲ್ಲದ ಒಂದು ಸಣ್ಣ ಮಾಹಿತಿ ಇಡೀ ಸನ್ನಿವೇಶದ ಅರ್ಥವನ್ನೇ ಬದಲಾಯಿಸ್ಬಿಡುತ್ತೆ. ಹಾಗಾದ್ರೆ ನಾವ್ ಯಾಕೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಲ್ಲ? 1. ಗಡಿಯಾರ ಮತ್ತು ನಂಬರ್ ಲೈನ್ ಥರ ನಮ್ಮ ಸಂದರ್ಭಗಳೇ ಬೇರೆ ಬೇರೆ ಇರುತ್ತೆ. 2. ಆ ಜೇಬಲ್ಲಿದ್ದ ಗೋಲಿ ಥರ ನಮ್ಮ ಊಹೆಗಳು ಇನ್ನೊಬ್ಬರಿಗೆ ಕಾಣಿಸೋದಿಲ್ಲ. 3. ಕೆಲವೊಮ್ಮೆ ನಮ್ಮ ನಂಬಿಕೆಗಳೇ ಒಂದಕ್ಕೊಂದು ಡಿಕ್ಕಿ ಹೊಡಿತವೆ. ಸರಿ, ಬೇರೆಯವ್ರ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ಳೋದು ಒಂದ್ಕಣೆ ಇರ್ಲಿ, ಆದ್ರೆ ನಿಜವಾದ ಬದಲಾವಣೆ ಶುರುವಾಗೋದು ನಾವು ನಮ್ಮನ್ನೇ ಪ್ರಶ್ನೆ ಮಾಡ್ಕೊಂಡಾಗ. ಈಗ ಬೇರೆಯವ್ರನ್ನ ಬ್ಲೇಮ್ ಮಾಡೋದ್ಬಿಟ್ಟು ನಮ್ಮನ್ನೇ ನಾವು ನೋಡ್ಕೊಳ್ಳೋಣ ಬನ್ನಿ. ಈ ಕತೆ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಒಬ್ಬಾಕೆ ಪ್ರತಿದಿನ ತನ್ನ ಗಂಡನತ್ರ ದೂರ್ ಹೇಳ್ತಾ ಇದ್ಲು, ನೋಡಿ ನಮ್ಮ ಪಕ್ಕದ ಮನೆಯವರ ಬಟ್ಟೆ ಎಷ್ಟು ಕೊಳಕಾಗಿದೆ ಅಂತ. ಇದೇ ಅವರ ಡೈಲಿ ರೊಟೀನ್. ಆದ್ರೆ ಒಂದು ದಿನ ಬೆಳಗ್ಗೆ ಆಕೆ ಖುಷಿಯಿಂದ ಕೂಗ್ತಾಳೆ, ವಾವ್, ಕೊನೆಗೂ ಅವ್ರ ಬಟ್ಟೆ ಇವತ್ತು ಪಳಪಳ ಅಂತ ಹೊಳ್ತಾ ಇದೆ ಅಂತ. ಆಗ ಗಂಡ ನಿಧಾನವಾಗಿ ಹೇಳ್ತಾನೆ, ಇಲ್ಲ ಕಣೆ, ನಾನು ಬೆಳಗ್ಗೆ ಎದ್ದು ನಮ್ಮ ಮನೆ ಕಿಟಕಿ ತೊಳೆದಿದ್ದೀನಿ ಅಷ್ಟೇ. ನೋಡಿ, ಈ ಕಥೆ ಎಷ್ಟ್ ಚೆನ್ನಾಗಿದೆ. ಸಮಸ್ಯೆ ಇದ್ದಿದ್ದು ಪಕ್ಕದ ಮನೆಯವರ ಬಟ್ಟೆಯಲ್ಲ, ಇವರ ಮನೆಯ ಕೊಳಕು ಕಿಟಕಿಯಲ್ಲಿ. ನಾವು ಬೇರೆಯವರನ್ನ ನೋಡೋ ದೃಷ್ಟಿ ನಮ್ಮದೇ ಆದ ಕೊಳಕು ಕಿಟಕಿಯಿಂದ ಹೇಗೆ ಮಂಜಾಗಿರುppe ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಆ ಕೊಳಕು ಕಿಟಕಿಯ ತರಾನೇ ನಾವೆಲ್ಲರೂ ನಮ್ಮದೇ ಆದ ಒಂದೊಂದು ಕನ್ನಡಕ ಹಾಕೊಂಡಿರ್ತೀವಿ. ನಮ್ಮ ವೈಯಕ್ತಿಕ ದೃಷ್ಟಿಕೋನ ಅನ್ನೋ ಈ ಕನ್ನಡಕ ನಾವು ನೋಡೋ ಪ್ರತಿಯೊಂದಕ್ಕೂ ಅದರದೇ ಆದ ಬಣ್ಣ ಬಳಿಯುತ್ತೆ. ಇದ್ರ ಬಗ್ಗೆನೇ ಈಗ ನೋಡೋಣ. ಈ ಮಾತನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಾವು ಜಗತ್ತನ್ನು ನೋಡುವ ರೀತಿ ನಮ್ಮ ಅನುಭವ, ನಮ್ಮ ನಂಬಿಕೆಗಳೆಂಬ ಕನ್ನಡಕದ ಮೂಲಕವೇ. ನಾವು ಕನ್ನಡಕವನ್ನು ಬದಲಾಯಿಸಿದರೆ ನಮಗೆ ಕಾಣೋ ಜಗತ್ತೇ ಬದಲಾದಂತೆ ಕಾಣುತ್ತದೆ. ಈ ತಮಾಷೆ ಕತೆ ಕೇಳಿ. ಒಬ್ಬ ಅರಬ್ ವ್ಯಕ್ತಿ ಒಬ್ಬಾಕೆಯನ್ನ ಮದುವೆ ಆಗೋಕೆ 100 ಆನೆ ಮತ್ತೆ 1000 ಕುದುರೆ ಕೊಡ್ತೀನಿ ಅಂತ ಆಫರ್ ಮಾಡ್ತಾನೆ. ಆದ್ರೆ ಅವಳ ಗಂಡ ಅದ್ನ ರಿಜೆಕ್ಟ್ ಮಾಡ್ತಾನೆ. ಇದ್ ನೋಡಿ ಹೆಂಡ್ತಿಗೆ ಸಿಕ್ಕಾಪಟ್ಟೆ ಖುಷಿ. ಅವಳು ಅನ್ಕೊಳ್ತಾಳೆ, ಅಬ್ಬಾ, ನನ್ ಗಂಡನ ಪ್ರೀತಿ ಎಷ್ಟೊಂದು ಅಮೂಲ್ಯ, ಅದಕ್ಕೆ ಈ ಆಫರ್ ಬೇಡ ಅಂದ ಅಂತ. ಆದ್ರೆ ಗಂಡನ ತಲೆಯಲ್ಲಿ ಓಡ್ತಾ ಇದ್ದಿದ್ದೇ ಬೇರೆ. ಅವನ್ ಯೋಚನೆ ಮಾಡ್ತಿದ್ದಿದ್ದು, ಅಯ್ಯೋ ದೇವ್ರೆ, ಇಷ್ಟೊಂದು ಆನೆ ಕುದುರೆಗಳನ್ನ ನಾನು ಇಂಡಿಯಾಗೆ ವಾಪಸ್ ಕರ್ಕೊಂಡು ಹೋಗೋದು ಹೇಗೆ ಅಂತ. ನೋಡಿ, ಒಂದೇ ಘಟನೆ, ಆದ್ರೆ ಇಬ್ಬರ ಯೋಚನೆ ಎಷ್ಟು ಬೇರೆ ಬೇರೆ. ಅವರವರ ಆದ್ಯತೆಗಳು ಅವರವರ ದೃಷ್ಟಿಕೋನವನ್ನ ನಿರ್ಧರಿಸಿದು. ಹಾಗಾದ್ರೆ ಈ ತರ ಬೇರೆ ಬೇರೆ ಕನ್ನಡ ಹಾಕೊಂಡಿರೋ ನಾವು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ?
ಈ ಕಮ್ಯುನಿಕೇಷನ್ ಗ್ಯಾಪನ್ನ ಕಡಿಮೆ ಮಾಡೋಕೆ ಕೆಲವು ಸಿಂಪಲ್ ಆದ್ರೂ ಪವರ್ಫುಲ್ ಟಿಪ್ಸ್ ನೋಡೋಣ. ಮೊದಲು ವಾದಕ್ಕೂ ಚರ್ಚೆಗೂ ಇರೋ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋಣ. ವಾದದ ಗುರಿ ನಾನೇ ಗೆಲ್ಬೇಕು ಅನ್ನೋದು, ಆದ್ರೆ ಚರ್ಚೆಯ ಗುರಿ ಏನಿದು ಅಂತ ಅರ್ಥ ಮಾಡ್ಕೋಬೇಕು ಅನ್ನೋದು. ವಾದದಲ್ಲಿ ನಾವು ಮಾತಾಡ್ತಾನೇ ಇರ್ತೀವಿ, ಚರ್ಚೆಯಲ್ಲಿ ನಾವು ಮೊದಲು ಕೇಳ್ತೀವಿ. ಸೊ ನಾವು ಗೆಲ್ಲೋಕ್ ಹೋಗ್ಬಾರ್ದು, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಫಸ್ಟ್, ರಿಯಾಕ್ಟ್ ಮಾಡೋ ಮುಂಚೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಎರಡನೇದು, ಅವರ ಜಾಗದಲ್ಲಿ ನಿಂತು ಪರಿಸ್ಥಿತಿಯನ್ನ ನೋಡೋಕೆ ಟ್ರೈ ಮಾಡಿ. ಅಂದ್ರೆ ಒಂದು ಕ್ಷಣ ಅವರ ಕನ್ನಡಕವನ್ನ ಹಾಕೊಂಡ್ ನೋಡಿ. ಮೂರನೇದು ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಆಗಾಗ ನಮ್ಮ ಸ್ವಂತ ಕಿಟಕಿಯನ್ನ ನಾವೇ ಚೆಕ್ ಮಾಡ್ಕೋಬೇಕು, ಅದು ಕ್ಲೀನಾಗಿದ್ಯಾ ಇಲ್ವಾ ಅಂತ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಸಂಬಂಧಗಳಲ್ಲಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳ್ನ ಸರಿಪಡಿಸೋಕೆ ಇವತ್ತು ನಾವು ಸ್ವಚ್ಛಗೊಳಿಸಬೇಕಾದ ನಮ್ಮ ಕಿಟಕಿ ಯಾವುದು? ಇದ್ರ ಬಗ್ಗೆ ಒಮ್ಮೆ ಯೋಚಿಸಿ.